ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವವಾಣಿ. ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಇವತ್ತಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮೈಸೂರಿನ ಮಹಾಜನ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ನಾವು ಮೈಸೂರಿನ ಮಹಾಜನ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು. ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಲು ಹೆಮ್ಮೆಯ ಸೇನಾನಿಗಳ ನಾಡು, ಪ್ರವಾಸಿಗರ ಸ್ವರ್ಗ, ದಕ್ಷಿಣ ಕಾಶ್ಮೀರ ಎಂದೇ ಖ್ಯಾತಿ ಪಡೆದಿರುವ ಇಬ್ಬನಿಗಳ ನಗರ, ಮಂಜಿನ ನಗರಿ ಮಡಿಕೇರಿಯಲ್ಲಿ ಇರುವ ಆಕಾಶವಾಣಿ ಕೇಂದ್ರಕ್ಕೆ ಬಂದಿದ್ದೇವೆ. ಇದಕ್ಕೂ ಮುನ್ನ ನಾವು ಮೈಸೂರಿನಿಂದ ಇಲ್ಲಿಗೆ ಬಂದಂತಹ ಕಾರಣವೇನು ಅಂದರೆ, ನಮ್ಮ ಕಾಲೇಜಿನ ವತಿಯಿಂದ ಶೈಕ್ಷಣಿಕ ಪ್ರವಾಸ ಮತ್ತು ಪಠ್ಯದ ಭಾಗವಾಗಿ ಪ್ರಾಯೋಗಿಕ ಅನುಭವಕ್ಕಾಗಿ ಇಲ್ಲಿಗೆ ಆಗಮಿಸಿದ್ದೇವೆ. ಹಾಗೆಯೇ ನಿಮ್ಮೊಂದಿಗೆ ಕೊಡಗಿನ ಎಲ್ಲ ಅನುಭವಗಳನ್ನು ಹಂಚಿಕೊಳ್ಳುತ್ತಾ ನಮ್ಮಲ್ಲಿನ ಪ್ರತಿಭೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇವೆ. ನಾನು ನಿಹಾರಿಕಾ ಹೆಗಡೆ, ಅಂತಿಮ ವರ್ಷದ ಪತ್ರಿಕೋದ್ಯಮ ವಿದ್ಯಾರ್ಥಿನಿ. ನಾನು ಇಂದು ರಾಷ್ಟ್ರಕವಿ GS ಶಿವರುದ್ರಪ್ಪ ಅವರ ಭಾವಗೀತೆಯನ್ನ ಪ್ರಸ್ತುತಪಡಿಸುತ್ತೇನೆ. ನಿನ್ನದೇ ನೆಲ, ನಿನ್ನದೇ ಜಲ, ನಿನ್ನದೇ ಆಕಾಶ, ಕಿಂಚಿತ್ತು ಅನುಮಾನಕ್ಕೆ ಇಲ್ಲವ ಅವಕಾಶ. ನಿನ್ನದೇ ನೆಲ, ನಿನ್ನದೇ ಜಲ, ನಿನ್ನದೇ ಆಕಾಶ. ಈ ನದಿಗಳು ಶತಮಾನವು ಬೆಳೆದ ಕನಸು ನಿನ್ನದೇ. ಈ ಜನತೆಯು ಬೆವರು ಸುರಿಸಿ ದುಡಿದ ನನಸು ನಿನ್ನದೇ. ನದಿಗಳು ಶತಮಾನವು ಬೆಳೆದ ಕನಸು ನಿನ್ನದೇ. ಈ ಜನತೆಯು ಬೆವರು ಸುರಿಸಿ ದುಡಿದ ನನಸು ನಿನ್ನದೇ. ನಿನ್ನದೇ ನೆಲ, ನಿನ್ನದೇ ಜಲ, ನಿನ್ನದೇ ಆಕಾಶ. ಗಡಿಯುದ್ದಕ್ಕೂ ಸಿಡಿಗುಂಡಿಗೆ ಒಟ್ಟಿದ ಎದೆ ನಿನ್ನದೇ. ಹಿಮಾಲಯದ ಶಾಂತಿಯಲ್ಲಿ ಎತ್ತಿದ ತಲೆ ನಿನ್ನದೇ. ಗಡಿಯುದ್ದಕ್ಕೂ ಸಿಡಿಗುಂಡಿಗೆ ಒಟ್ಟಿದ ಎದೆ ನಿನ್ನದೇ. ಹಿಮಾಲಯದ ಶಾಂತಿಯಲ್ಲಿ ಎತ್ತಿದ ತಲೆ ನಿನ್ನದೇ. ನಿನ್ನದೇ ನೆಲ, ನಿನ್ನದೇ ಜಲ, ನಿನ್ನದೇ ಆಕಾಶ. ನೂರಾಸೆಯ ಹೆಗಲೇರಿಸಿ ನಡೆದ ದಾರಿ ನಿನ್ನದೇ. ಬರುವ ದಿನದ ಭರವಸೆಗಳ ಬೆಳೆವ ಹೊಣೆಯೂ ನಿನ್ನದೇ. ನೂರಾಸೆಯ ಹೆಗಲೇರಿಸಿ ನಡೆದ ದಾರಿ ನಿನ್ನದೇ. ಬರುವ ದಿನದ ಭರವಸೆಗಳ ಬೆಳೆವ ಹೊಣೆಯೂ ನಿನ್ನದೇ. ನಿನ್ನದೇ ನೆಲ, ನಿನ್ನದೇ ಜಲ, ನಿನ್ನದೇ ಆಕಾಶ. ಕಿಂಚಿತ್ತು
ಅನುಮಾನಕ್ಕೆ ಇಲ್ಲವೋ ಅವಕಾಶ ನಿನ್ನದೇ ನೆಲ ನಿನ್ನದೇ ಜಲ ನಿನ್ನದೇ ಆಕಾಶ. ಸ್ನೇಹಿತರೆ, ಇನ್ನು ಮುಂದೆ ಒಂದು ವಿಶೇಷ ಭಾಷಣ ನೀಡುವುದಕ್ಕೆ ಬರ್ತಾ ಇದ್ದಾರೆ ನನ್ನ ದಿವ್ಯಾಂಗ ಸ್ನೇಹಿತನಾದ ಬಸವರಾಜ್ ಆರ್ಜಿ. ಇವರು ಮಾತನಾಡಲಿದ್ದಾರೆ ಅಂಧ ವಿದ್ಯಾರ್ಥಿಗಳಿಗೆ ಬ್ರೈಲ್ ಲಿಪಿ ಕಂಡುಹಿಡಿದ ಲೂಯಿ ಬ್ರೈಲ್ ಅವರ ಬಗ್ಗೆ. ಲೂಯಿ ಬ್ರೈಲ್ ಅವರು 1809 ಫ್ರಾನ್ಸ್ ದೇಶದ ಪ್ಯಾರಿಸ್ನ ಕೂಪರೆ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಸೈಮನ್ ರೇನ್, ತಾಯಿ ಮೋನಿಕಾ ಬ್ಯಾರನ್. ಇವರು ಹುಟ್ಟಿದಾಗ ಎಲ್ಲರಂತೆಯೇ ಸಾಮಾನ್ಯ ಹುಡುಗನಂತೆ ಇದ್ದರು. ಇವರ ತಂದೆ ಕುದುರೆಗಳಿಗೆ ಲಗಾಮನ್ನು ಹಾಕುತ್ತಿದ್ದರು. ಲೂಯಿ ಬ್ರೈಲ್ ಅವರು ಚೂಟಿಯಾಗಿರುವುದರಿಂದ ಅವರ ಅಪ್ಪ ಮಾಡುತ್ತಿದ್ದ ಕೆಲಸಗಳಲ್ಲಿಯೂ ಸಹ ಭಾಗಿಯಾಗುತ್ತಿದ್ದರು. ಅವರ ಅಪ್ಪನ ಜೊತೆಗೆ ಸೇರಿ ಕೆಲಸ ಮಾಡುವಾಗ ಚೂಪಾದ ಮಳೆಯೊಂದು ಅವರ ಕಣ್ಣಿಗೆ ತಾಗಿ ಅವರ ಎಡಗಣ್ಣು ದೃಷ್ಟಿ ಹೋಯಿತು. ಬರಬರುತ್ತಾ ಇನ್ನೊಂದು ಕಣ್ಣಿಗೆ ಸೋಂಕು ಹರಡಿ ಆ ಕಣ್ಣು ಸಹ ನಿಧಾನವಾಗಿ ದೃಷ್ಟಿ ಹೋಯಿತು. ಅವರು 6 ವರ್ಷದವರಾಗಿದ್ದಾಗ ಅವರ ತಂದೆಯವರು ಫ್ರಾನ್ಸ್ ದೇಶದ ಕೂಪರ್ ಎಂಬ ಗ್ರಾಮದಲ್ಲಿ ಇಂಟರ್ನ್ಯಾಷನಲ್ ಬ್ಲೈಂಡ್ ಸ್ಕೂಲ್ ಎಂಬ ಶಾಲೆಗೆ ಸೇರಿಸಿದರು. ಅಲ್ಲಿ ಮೊದಲು 12 ಚುಕ್ಕೆಯ ನೈಟ್ ರೈಟಿಂಗ್ ಎಂಬ ಲಿಪಿಯನ್ನು ಆಧರಿಸಿ ಎಲ್ಲ ಅಂಧ ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದರು. ಆ ಅಕ್ಷರಗಳು ಅತಿ ದೊಡ್ಡದಾಗಿದ್ದವು ಮತ್ತು ಅವುಗಳನ್ನು ಓದಲು ಕಷ್ಟವಾಗುತ್ತಿತ್ತು. ಮೊದಲು ಆ ಲಿಪಿಯನ್ನು ಫ್ರಾನ್ಸ್ ದೇಶದ ಸೈನಿಕರು ಗೂಢಚಾರ ಸಂವಹನ ನಡೆಸಲು ಉಪಯೋಗಿಸುತ್ತಿದ್ದರು. ಅದೇ ಲಿಪಿಯನ್ನು ಅಂಧರಿಗೆ ಓದಲು ಬರೆಯಲು ಸೈನಿಕರು ನೀಡಿದ್ದರು. ಲೂಯಿ ಬ್ರೈಲ್ ಅವರು ಸಹ ಅದೇ ಶಾಲೆಗೆ ಸೇರಿದರಿಂದ ಅವರು ಅತಿ ಹೆಚ್ಚು ಬುದ್ಧಿವಂತರಾಗಿದ್ದರಿಂದ ಮತ್ತು ಅತಿ ಹೆಚ್ಚು ಚೂಟಿ ಆಗಿರುವುದರಿಂದ ಆ ಲಿಪಿಯನ್ನು ಇನ್ನಷ್ಟು ಆವಿಷ್ಕಾರಗೊಳಿಸಬೇಕೆಂದು ಮನಸ್ಸಿನಲ್ಲಿ ಅಂದುಕೊಂಡು ಅವರು ಅದನ್ನು 6 ಚುಕ್ಕಿಗಳಿಗೆ ವರ್ಗಾಯಿಸಿದರು. ಆದರೆ ಆ ಲಿಪಿಗೆ ಅಷ್ಟೊಂದು ಮಾನ್ಯತೆ ಸಿಗಲಿಲ್ಲ. ಹೀಗಾಗಿ ಲೂಯಿ ಬ್ರೈಲ್ ಅವರು ಒಳಗೆ ಕೊರಗುತ್ತಾ ಚಿಂತೆಯನ್ನು ಮಾಡುತ್ತಿದ್ದರು. ಲೂಯಿ ಬ್ರೈಲ್ ಅವರು ಸಾಮಾನ್ಯವಾಗಿ ಅದೇ ಲಿಪಿಯಲ್ಲಿ ಓದುವುದನ್ನು ಮತ್ತು ಬರೆಯುವುದನ್ನು ಮಾಡುತ್ತಿದ್ದರು. ಲೂಯಿ ಬ್ರೈಲ್ ಅವರು ಅದೇ ಶಾಲೆಯಲ್ಲಿ ಓದಿ ಅದೇ ಶಾಲೆಯಲ್ಲಿ ಶಿಕ್ಷಕರಾಗಿ ನೇಮಗೊಂಡರು. ಆದರೆ ಅವರು ಬದುಕಿರುವ ತನಕ ಬ್ರೈಲ್ ಲಿಪಿಯು ಜಾರಿಗೆ ಬರಲಿಲ್ಲ. ಅವರು 1852 ಜನವರಿ 6ರಂದು ಇಹಲೋಕ ತ್ಯಜಿಸಿದರು. ಅಂಧರ ಬೆರಳಿಗೆ ಕಂಗಳ ಕೊಟ್ಟು ಮಂಗಳನಾದ ಲೂಯಿ ಬ್ರೈಲ್ ಅವರಿಗೆ ವಂದಿಸುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಸ್ನೇಹಿತರೆ, ಇನ್ನು ಮುಂದೆ ಡಿಜಿಟಲ್ ಜಗತ್ತಿನಲ್ಲಿ ಮಕ್ಕಳ ಸಂರಕ್ಷಣೆ ಈ ಕುರಿತು ಭಾಷಣ ಪವನ್ ಕುಮಾರ್ ಅವರಿಂದ. ಈಗ ಫೋನ್, ಇಂಟರ್ನೆಟ್, ಸೋಷಿಯಲ್ ಮೀಡಿಯಾ, ಆನ್ಲೈನ್ ಗೇಮ್ಸ್ ಇವೆಲ್ಲ ನಮ್ಮ ಜೀವನದ ಸಾಮಾನ್ಯ ಭಾಗ ಆಗಿಬಿಟ್ಟಿದೆ. ಮಕ್ಕಳಿಗೂ ಇದು ಹೊಸದೇನಲ್ಲ. ತುಂಬ ಚಿಕ್ಕ ವಯಸ್ಸಿನಲ್ಲಿ ಫೋನ್ ಬಳಸೋದನ್ನು ಕಲಿತ್ಬಿಡ್ತಾರೆ. ಓದಿಗೂ ಫೋನ್, ಟೈಮ್ ಪಾಸ್ಗೂ ಫೋನ್, ಫ್ರೆಂಡ್ಸ್ ಜೊತೆ ಮಾತಾಡೋದಕ್ಕೂ ಫೋನ್, ಇವೆಲ್ಲ ಈಗ ನಮ್ಮ ದಿನನಿತ್ಯದ ಜೀವನ. ಆದರೆ ನಾವು ಒಂದು ವಿಷಯ ಯೋಚಿಸಬೇಕು. ಮಕ್ಕಳು ಆನ್ಲೈನ್ನಲ್ಲಿ ಸುರಕ್ಷಿತರ? ನಾವು ಹೊರಗೆ ಹೋಗುವಾಗ ಮಕ್ಕಳನ್ನು ಕಾಪಾಡೋದು ಹೇಗೆ ಅಂತ ಗೊತ್ತಿದೆ. ರಸ್ತೆ ದಾಟುವಾಗ ಜಾಗ್ರತೆ ಹೇಳ್ತೀವಿ, ಅಪರಿಚಿತರ ಜೊತೆ ಮಾತನಾಡಬೇಡ ಅಂತ ಹೇಳ್ತೀವಿ. ಆದರೆ ಇದೇ ಜಾಗೃತಿ ಆನ್ಲೈನ್ ಜಗತ್ತಿನಲ್ಲಿ ಕೊಡ್ತೀವಾ ಅನ್ನೋದು ಪ್ರಶ್ನೆ. ಡಿಜಿಟಲ್ ಜಗತ್ತು ಒಳ್ಳೆಯದೂ ಹೌದು. ಮಕ್ಕಳು ಹೊಸ ವಿಷಯ ಕಲಿಯಬಹುದು, ಜಗತ್ತಿನ ಬಗ್ಗೆ ತಿಳಿದುಕೊಳ್ಳಬಹುದು, ಕ್ರಿಯೇಟಿವಿಟಿ ಬಳಸಬಹುದು. ಆದರೆ ಅದೇ ಸಮಯದಲ್ಲಿ ಕೆಟ್ಟ ವಿಷಯಗಳಿಗೂ ಅವಕಾಶ ಇದೆ. ಯಾರ ಜೊತೆ ಮಾತನಾಡ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ಕೆಲವೊಮ್ಮೆ ನಿಜವಾದ ವ್ಯಕ್ತಿಯೇ ಅಲ್ಲದವರ ಜೊತೆ ಮಕ್ಕಳು ಮಾತನಾಡ್ತಿರ್ಬೋದು. ಆನ್ಲೈನ್ನಲ್ಲಿ ಒಂದು ದೊಡ್ಡ ಸಮಸ್ಯೆ ಅಂದರೆ ಸೈಬರ್ ಬುಲಿಯಿಂಗ್. ಶಾಲೆಯಲ್ಲಿ ಯಾರು ಕಿರಿಕ್ ಮಾಡಿದರೆ ಮನೆಗೆ ಬಂದ ಮೇಲೆ ಅದೇನು ಮುಗ್ದೋಗತ್ತೆ. ಆದರೆ ಆನ್ಲೈನ್ನಲ್ಲಿ ಮೆಸೇಜ್, ಕಾಮೆಂಟ್, ಟ್ರೋಲ್ ಮಾಡೋದು ಯಾವಾಗ ಬೇಕಾದರೂ ನಡೆಯಬಹುದು. ಅದು ಮಕ್ಕಳಿಗೆ ಮೆಂಟಲ್ ಆಗಿ ತುಂಬ ಪರಿಣಾಮ ಬೀರುತ್ತೆ. ಕೆಲವರು ಮಾತನಾಡೋದನ್ನೇ ಬಿಡ್ತಾರೆ. ಆತ್ಮವಿಶ್ವಾಸ ಕಡಿಮೆ ಆಗಬಹುದು. ಇದು ಸಣ್ಣ ವಿಷಯ ಅಂತ ಕಾಣಿಸಿದ್ರು ಅದರ ಪರಿಣಾಮ ದೊಡ್ಡದಿರಬಹುದು. ಇನ್ನೊಂದು ವಿಷಯ ಆನ್ಲೈನ್ ಗ್ರೂಮಿಂಗ್. ಇದು ಸ್ವಲ್ಪ ಸೀರಿಯಸ್ ವಿಷಯ. ಕೆಲವರು ಫ್ರೆಂಡ್ಸ್ ಆಗಿ ಮಾತು ಶುರು ಮಾಡ್ತಾರೆ, ಒಳ್ಳೆತನ ತೋರ್ತಾರೆ, ನಂತರ ನಿಧಾನವಾಗಿ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತಾರೆ. ಮಕ್ಕಳು ಇದನ್ನು ಡೇಂಜರ್ ಅಂತ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವರಿಗೆ ಇದು ಸಾಮಾನ್ಯ ಫ್ರೆಂಡ್ಶಿಪ್ ಅನಿಸ್ಬೋದು, ಆದರೆ ಅದರಲ್ಲಿ ಅಪಾಯ ಇರಬಹುದು. ಮಕ್ಕಳಿಗೆ ಪ್ರೈವಸಿ ಅನ್ನೋದು ತುಂಬ ಮುಖ್ಯ. ಆದರೆ
ಅವರು ಏನು ಶೇರ್ ಮಾಡಬೇಕು, ಏನು ಶೇರ್ ಮಾಡಬಾರ್ದು ಅನ್ನೋದು ಅವರಿಗೆ ತಿಳಿದಿರುವುದಿಲ್ಲ. ಫೋಟೋ ಹಾಕೋದು, ಲೊಕೇಶನ್ ಶೇರ್ ಮಾಡೋದು, ಪರ್ಸ್ನಲ್ ಮಾಹಿತಿ ಕೊಡುವುದು ಇವೆಲ್ಲ ಮುಂದೆ ಸಮಸ್ಯೆ ಆಗಬಹುದು. ಒಮ್ಮೆ ಆನ್ಲೈನ್ಗೆ ಹೋದ ಮಾಹಿತಿ ಮತ್ತೆ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಭಾರತದಲ್ಲಿ ಇಂಟರ್ನೆಟ್ ಬಳಕೆ ತುಂಬ ವೇಗವಾಗಿ ಹೆಚ್ಚಾಗುತ್ತಿದೆ. ಊರು ನಗರ ಅನ್ನೋ ವ್ಯತ್ಯಾಸ ಕಡಿಮೆಯಾಗಿದೆ. ಆದರೆ ಡಿಜಿಟಲ್ ಸೆನ್ಸ್ ಎಲ್ಲರಿಗೂ ಸಮಾನವಾಗಿ ಇಲ್ಲ. ಕೆಲವೊಮ್ಮೆ ಪೇರೆಂಟ್ಸ್ಗೂ ಆನ್ಲೈನ್ ಅಪಾಯಗಳ ಬಗ್ಗೆ ಪೂರ್ಣ ಮಾಹಿತಿ ಇರೋದಿಲ್ಲ. ಆದ್ದರಿಂದ ಮಕ್ಕಳನ್ನು ಗೈಡ್ ಮಾಡೋದು ಕಷ್ಟವಾಗುತ್ತದೆ. ಇಲ್ಲಿ ಕಾನೂನುಗಳ ಪಾತ್ರ ಬರುತ್ತದೆ. ಭಾರತದಲ್ಲಿ ಮಕ್ಕಳ ರಕ್ಷಣೆಗೆ ಪೋಕ್ಸೋ ಆ್ಯಕ್ಟ್ ಅನ್ನೋ ಕಾನೂನು ಇದೆ. ಇದು ಮಕ್ಕಳ ಮೇಲಿನ ಲೈಂಗಿಕ ಅಪರಾಧಗಳ ಬಗ್ಗೆ. ಆನ್ಲೈನ್ನಲ್ಲಿ ನಡೆಯುವ ಕೆಲವು ಅಪರಾಧಗಳಿಗೂ ಇದು ಅನ್ವಯವಾಗುತ್ತಿದೆ. ಮಕ್ಕಳನ್ನು ದುರುಪಯೋಗ ಮಾಡೋದು, ಕೆಟ್ಟ ಕಾಂಟೆಂಟ್ ಬಳಸೋದು ಇವೆಲ್ಲ ಕಾನೂನಿನ ವಿರುದ್ಧ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಅನ್ನೋ ಇನ್ನೊಂದು ಕಾನೂನು ಇದೆ. ಇದು ಸೈಬರ್ ಕ್ರೈಮ್ ಬಗ್ಗೆ. ಅಶ್ಲೀಲ ವಿಷಯ ಶೇರ್ ಮಾಡೋದು, ಪ್ರೈವಸಿ ಉಲ್ಲಂಘನೆ, ಇತರರ ಮಾಹಿತಿಯನ್ನು ದುರುಪಯೋಗ ಮಾಡೋದು ಇವೆಲ್ಲ ಇದರಲ್ಲಿ ಬರುತ್ತದೆ. ಆದರೆ ಟೆಕ್ನಾಲಜಿ ಬೇಗ ಬದಲಾಗುತ್ತಿರೋದ್ರಿಂದ ಕಾನೂನುಗಳನ್ನು ಸಮಯಕ್ಕೆ ತಕ್ಕಂತೆ ಬದಲಾವಣೆ ಮಾಡಬೇಕು ಅನ್ನೋ ಮಾತು ಇದೆ. ಗೌರ್ಮೆಂಟ್ ಮಟ್ಟದಲ್ಲಿ ಸೈಬರ್ ಕ್ರೈಮ್ ಸೆಲ್ ಅವೇರ್ನೆಸ್ ಪ್ರೋಗ್ರಾಮ್ಗಳಿವೆ. ಶಾಲೆಗಳಲ್ಲಿ ಮಕ್ಕಳಿಗೆ ಆನ್ಲೈನ್ ಸುರಕ್ಷತೆ ಬಗ್ಗೆ ಕಲಿಸೋ ಪ್ರಯತ್ನಗಳು ನಡೆಯುತ್ತಿವೆ. ಆದರೆ ಇದನ್ನು ಕೇವಲ ಗೌರ್ಮೆಂಟ್ ಕೆಲಸ ಅಂತ ನೋಡೋದು ಸರಿಯಲ್ಲ. ಪೇರೆಂಟ್ಸ್ ಪಾತ್ರ ತುಂಬ ಮುಖ್ಯ. ಫೋನ್ ಕಿತ್ತುಕೊಳ್ಳೋದು ಸೊಲ್ಯೂಷನ್ ಅಲ್ಲ, ಏಕೆಂದರೆ ಇವತ್ತು ಫೋನ್ ಜೀವನದ ಭಾಗ. ಅದನ್ನು ಹೇಗೆ ಸರಿಯಾಗಿ ಬಳಸಬೇಕು ಅನ್ನೋದು ಕಲಿಸಬೇಕು. ಮಕ್ಕಳ ಜೊತೆ ಮಾತನಾಡಬೇಕು. ಅವರು ಏನು ನೋಡ್ತಾರೆ, ಯಾರ ಜೊತೆ ಮಾತಾಡ್ತಾರೆ ಅನ್ನೋದು ಸೆನ್ಸಿಟಿವಿಟಿ ಇಟ್ಟು ಕೇಳಬೇಕು. ಭಯ ಹುಟ್ಟಿಸದೆ ಮಾತನಾಡಿದ್ರೆ ಮಕ್ಕಳು ಓಪನ್ ಆಗಿ ಹೇಳ್ಕೊಳ್ತಾರೆ. ಶಾಲೆಗಳಿಗೂ ಜವಾಬ್ದಾರಿ ಇದೆ. ಡಿಜಿಟಲ್ ಲಿಟ್ರಸಿ ಅನ್ನೋದು ಕೇವಲ ಕಂಪ್ಯೂಟರ್ ಬಳಸೋದಕ್ಕೆ ಮಾತ್ರ ಸೀಮಿತವಾಗಬಾರದು. ಆನ್ಲೈನ್ನಲ್ಲಿ ಹೇಗೆ ವರ್ತಿಸಬೇಕು, ರೆಸ್ಪೆಕ್ಟ್ ಹೇಗೆ ಇರಬೇಕು, ಪ್ರೈವಸಿ ಯಾಕೆ ಮುಖ್ಯ ಅನ್ನೋದು ಕೂಡ ಕಲಿಸಬೇಕು. ಟೆಕ್ನಾಲಜಿ ಕೂಡ ಸಹಾಯ ಮಾಡಬಹುದು. ಪೇರೆಂಟಲ್ ಕಂಟ್ರೋಲ್, ಏಜ್ ಲಿಮಿಟ್ ಸಿಸ್ಟಮ್, ಸೇಫ್ಟಿ ಸೆಟ್ಟಿಂಗ್ಸ್ ಇವೆಲ್ಲ ಬಳಸಿ ಸುರಕ್ಷತೆ ಹೆಚ್ಚಿಸಬಹುದು. ಆದರೆ ಯಾವ ಸಾಫ್ಟ್ವೇರ್ ಕೂಡ ಸಂಪೂರ್ಣ ಪರಿಹಾರ ಅಲ್ಲ. ಕೊನೆಯಲ್ಲಿ ಮಾನವ ಸಂಬಂಧ ಮತ್ತು ಅರಿವು ಮುಖ್ಯ. ಇನ್ನೊಂದು ಸತ್ಯ ಏನಂದರೆ, ಇಂಟರ್ನೆಟ್ಗೆ ಲಿಮಿಟ್ ಇಲ್ಲ. ಬೇರೆ ದೇಶದಲ್ಲಿರುವ ವ್ಯಕ್ತಿ ಕೂಡ ಇಲ್ಲಿ ಇರುವ ಮಗುವಿನ ಜೊತೆ ಸಂಪರ್ಕ ಮಾಡಬಹುದು. ಆದ್ದರಿಂದ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಸಹಕಾರ ಬೇಕಾಗುತ್ತದೆ. ಇದು ಕೇವಲ ನಮ್ಮ ಮನೆಯ ಸಮಸ್ಯೆ ಅಲ್ಲ, ಜಗತ್ತಿನ ಮಟ್ಟದ ವಿಚಾರ. ಕೊನೆಯಲ್ಲಿ ಕೇಳಬೇಕಾದದ್ದು ಏನು ಅಂದರೆ, ಮಕ್ಕಳನ್ನು ಡಿಜಿಟಲ್ ಜಗತ್ತಿನಿಂದ ದೂರ ಇಡುವುದು ಸಾಧ್ಯವೂ ಅಲ್ಲ, ಅವಶ್ಯಕವೂ ಅಲ್ಲ. ಆದರೆ ಅವರನ್ನು ಸುರಕ್ಷಿತವಾಗಿ ನೋಡಿಕೊಳ್ಳೋದು ನಮ್ಮ ಕೈಯಲ್ಲಿದೆ. ಜಾಗೃತೆ, ಮಾತುಕತೆ, ಸರಿಯಾದ ಗೈಡೆನ್ಸ್ ಇವೆಲ್ಲ ಸೇರಿದಾಗ ಮಾತ್ರ ಮಕ್ಕಳಿಗೆ ಸುರಕ್ಷಿತ ಡಿಜಿಟಲ್ ಪರಿಸರ ಸಿಗುತ್ತದೆ. ಮಕ್ಕಳಿಗೆ ಭಯ ಹುಟ್ಟಿಸುವುದು ಬೇಡ, ಅರಿವು ಕೊಡಬೇಕು. ತಪ್ಪು ಆಗಿದ್ರೆ ಹೇಳೋ ಧೈರ್ಯ ಬರಬೇಕು. ನಾವು ಕೇಳೋ ಮನಸ್ಸು ಇರಬೇಕು, ಅಷ್ಟೇ ಸಾಕು. ಡಿಜಿಟಲ್ ಜಗತ್ತು ಒಳ್ಳೆಯದಕ್ಕೂ ಬಳಸಬಹುದು, ಕೆಟ್ಟದ್ದಕ್ಕೂ ಬಳಸಬಹುದು. ಅದನ್ನು ಹೇಗೆ ಬಳಸಬೇಕು ಅನ್ನೋದು ನಾವು ಮಕ್ಕಳಿಗೆ ಕಲಿಸಬೇಕು. ಆಗ ಮಾತ್ರ ಟೆಕ್ನಾಲಜಿ ಅವರ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಇನ್ನು ಮುಂದೆ ಫಿಟ್ನೆಸ್ ಎಂದರೆ ಬದುಕಿನ ಇನ್ಶೂರೆನ್ಸ್ ಎಂಬ ವಿಷಯದ ಕುರಿತು ಮಾತನಾಡೋಕೆ ಬರ್ತಾ ಇದ್ದಾರೆ ನನ್ನ ಸಹಪಾಠಿಯಾದ ಸುಮನ್ ಆರ್. ಆರೋಗ್ಯವೇ ಆಸ್ತಿ. ನಾನೊಬ್ಬ ಫಿಟ್ನೆಸ್ ಟ್ರೈನರ್ ಆಗಿರೋದ್ರಿಂದ ಈ ಟಾಪಿಕ್ನ ತಗೊಂಡಿದ್ದೀನಿ. ನಾವು ಜೀವನದಲ್ಲಿ ಎಲ್ಲದಕ್ಕೂ ಇನ್ಶೂರೆನ್ಸ್ ಮಾಡಿಸುತ್ತೇವೆ. ಬೈಕ್ಗೆ ಇನ್ಶೂರೆನ್ಸ್, ಮನೆಗೆ ಇನ್ಶೂರೆನ್ಸ್, ಮೊಬೈಲ್ಗೆ ಕೂಡ ಇನ್ಶೂರೆನ್ಸ್. ಆದರೆ ನಮ್ಮ ಜೀವನವನ್ನು ಸುರಕ್ಷಿತವಾಗಿಡುವ ನಮ್ಮ ದೇಹಕ್ಕೆ ಯಾವ ಇನ್ಶೂರೆನ್ಸ್ ಮಾಡಿಸುತ್ತೇವೆ? ಉತ್ತರ ಒಂದೇ, ಫಿಟ್ನೆಸ್. ಇಂದು ಜನರು ಹೆಚ್ಚು ಕಾಳಜಿ ವಹಿಸುವುದು ಹಣದ ಬಗ್ಗೆ. ಆದರೆ ಹಣ ಸಂಪಾದಿಸಲು ಬೇಕಾಗಿರುವ ಮುಖ್ಯವಾದ ಸಾಧನ ಯಾವುದು? ಮೊದಲನೆಯದು ನಮ್ಮ ದೇಹ ಮತ್ತು ನಮ್ಮ ಆರೋಗ್ಯ. ಆರೋಗ್ಯ ಇಲ್ಲದಿದ್ದರೆ ಹಣಕ್ಕೂ ಮೌಲ್ಯ ಇಲ್ಲ. ಒಂದು ಕ್ಷಣ ಯೋಚಿಸಿ, ಶುಗರ್, BP, ಕಾರ್ಡಿಯಕ್ ಅರೆಸ್ಟ್, ಹಾರ್ಟ್ ಅಟ್ಯಾಕ್, ಸ್ಟ್ರೆಸ್ ಇವುಗಳು ಈಗ ವಯಸ್ಸಾದವರಿಗೆ ಮಾತ್ರವಲ್ಲ, ಯುವಕರಿಗೂ ಸಾಮಾನ್ಯವಾಗಿ ಬಿಟ್ಟಿದೆ. ಏಕೆ ಗೊತ್ತಾ? ವ್ಯಾಯಾಮ ಇಲ್ಲ ಒಂದು, ಇನ್ನೊಂದು ನಿದ್ರೆ ಸರಿಯಾಗಿರಲ್ಲ, ಮೂರನೇದು ಜಂಕ್ ಫುಡ್ ತಿನ್ನುವ ಅಭ್ಯಾಸ, ಮತ್ತೊಂದು ಸ್ಟ್ರೆಸ್ ತುಂಬಿದ ಜೀವನ. ಇವೆಲ್ಲ ಸೇರಿ ನಮ್ಮ ಬದುಕಿನ ಮೇಲೆ ಅಪಾಯದ ಮೋಡವನ್ನು ತಂದಿವೆ.
ಇನ್ಸುರೆನ್ಸ್ ಎಂದರೆ ಭವಿಷ್ಯದ ಅಪಾಯಕ್ಕೆ ರಕ್ಷಣೆ. ಅದೇ ರೀತಿ ಫಿಟ್ನೆಸ್ ಎಂದರೆ ನಾಳೆಯ ರೋಗಗಳಿಂದ ರಕ್ಷಣೆ. ಇಂದು 30 ನಿಮಿಷ ನಡೆಯುವುದು ನಾಳೆ ಆಸ್ಪತ್ರೆ ಹಾಸಿಗೆಯಿಂದ ಕಾಪಾಡಬಹುದು. ಇಂದು ಬೆವರು ಬೀಳುವುದು ನಾಳೆ ಕಣ್ಣೀರು ಬೀಳುವುದನ್ನು ತಡೆಯಬಹುದು. ನಿಮಗೆ ಗೊತ್ತೇ, ಪ್ರತಿದಿನ ವ್ಯಾಯಾಮ ಮಾಡುವವರು ಶುಗರ್ ನಿಯಂತ್ರಣ, ಹೃದಯಘಾತದ ಅಪಾಯ ಕಡಿಮೆ, ಮಾನಸಿಕ ಆರೋಗ್ಯ ಉತ್ತಮ, ಸ್ಟ್ರೆಸ್ ಕಡಿಮೆ ಆಗುವುದು, ಜೀವನಾವಧಿ ಹೆಚ್ಚಾಗುತ್ತದೆ. ಅಂದರೆ ಜಿಮ್ನಲ್ಲಿ ಮಾಡಿದ 1 ಗಂಟೆ ಜೀವನದಲ್ಲಿ ಸೇರಿಸುವ ಹಲವು ವರ್ಷಗಳು. ನಾವು ಹೇಳುವ ಮಾತು ಸಮಯ ಇಲ್ಲ, ಎಲ್ಲರೂ ಅದೊಂದು ಚೆನ್ನಾಗಿ ಹೇಳ್ತೀವಿ. ಆದರೆ ಸೀರಿಯಲ್ ನೋಡಲು ಸಮಯ ಇದೆ, ಮೊಬೈಲ್ ಸ್ಕ್ರಾಲ್ ಮಾಡಲು ಸಮಯ ಇದೆ, ಸೋಷಿಯಲ್ ಮೀಡಿಯಾಕ್ಕೆ ಸಮಯ ಇದೆ, ಆದರೆ ಆರೋಗ್ಯಕ್ಕೆ ಸಮಯ ಇಲ್ಲ. ದಿನಕ್ಕೆ 24 ಗಂಟೆಗಳಲ್ಲಿ 30 ನಿಮಿಷ ನಮ್ಮದೇ ದೇಹಕ್ಕೆ ಕೊಡಲಾರೆವೆ. ಫಿಟ್ನೆಸ್ ಅಂದರೆ ಜಿಮ್ ಹೋಗುವುದು ಮಾತ್ರವಲ್ಲ, ನಡಿಗೆ, ಯೋಗ, ಸೈಕ್ಲಿಂಗ್, ಸರಳ ಸ್ಟ್ರೆಚ್ಚಿಂಗ್ ಇವೆಲ್ಲವೂ ಫಿಟ್ನೆಸ್. ಆರಂಭಿಸಲು ದೊಡ್ಡ ಸಾಧನೆ ಬೇಡ. ಇಂದು 10 ನಿಮಿಷದಿಂದ ಆರಂಭಿಸಿ, ನಾಳೆ 20 ನಿಮಿಷ ಮಾಡಿ, ನಿಧಾನವಾಗಿ ಅದನ್ನು ಜೀವನ ಶೈಲಿಯನ್ನಾಗಿ ಮಾಡಿ. ಗಮನದಲ್ಲಿಡಿ, ಆಸ್ಪತ್ರೆಯ ಬಿಲ್ ಕಟ್ಟುವುದಕ್ಕಿಂತ ಜಿಮ್ ಶುಲ್ಕ ಕಡಿಮೆ, ಔಷಧಿ ತಿನ್ನುವುದಕ್ಕಿಂತ ವ್ಯಾಯಾಮ ಉತ್ತಮ. ರೋಗ ಬಂದ ಮೇಲೆ ಚಿಕಿತ್ಸೆ ಬೇಡ, ಬರದಂತೆ ನೋಡಿಕೊಳ್ಳುವುದು ಉತ್ತಮ. ಅದೇ ನಿಜವಾದ ಇನ್ಸುರೆನ್ಸ್. ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ, ನಿಮ್ಮ ಆರೋಗ್ಯವನ್ನು ನೀವು ನೋಡಿಕೊಳ್ಳದಿದ್ದರೆ ಒಂದು ದಿನ ನಿಮ್ಮ ಆರೋಗ್ಯವೇ ನಿಮ್ಮನ್ನು ನಿಲ್ಲಿಸುತ್ತದೆ. ಅದರಿಂದ ಹಿಂದೆ ನಿರ್ಧರಿಸಿ, ನಾನು ನನ್ನ ಜೀವನಕ್ಕೆ ಫಿಟ್ನೆಸ್ ಇನ್ಸುರೆನ್ಸ್ ತೆಗೆದುಕೊಳ್ಳುತ್ತೇನೆಂದು. ಸ್ನೇಹಿತರೆ, ಫಿಟ್ನೆಸ್ ಅಂದರೆ ಫ್ಯಾಷನ್ ಅಲ್ಲ, ಅದು ಜೀವನದ ಭದ್ರತೆ. ಅದರಿಂದ ಫಿಟ್ ಆಗಿರಿ, ಆರೋಗ್ಯವಾಗಿರಿ, ಸಂತೋಷವಾಗಿ ಬದುಕಿರಿ. ಫಿಟ್ನೆಸ್ ನಿಮ್ಮ ಬದುಕಿನ ಇನ್ಸುರೆನ್ಸ್ ಆಗಿರಲಿ. ಈಗ ಮಾತನಾಡಲು ಬರುತ್ತಿದ್ದಾರೆ SPRR ಮಹಾಜನ ಪ್ರಥಮ ದರ್ಜೆ ಕಾಲೇಜಿನ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನದ ಮುಖ್ಯಸ್ಥರಾದ ಸ್ವರ್ಣ. ಇವರ ವಿಷಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವಿನ ಬಾಂಧವ್ಯ ಹೇಗಿರಬೇಕು. ಈಗಿನ ಯುವಜನತೆ ಮತ್ತು ಗುರುವಿನ ಸಂಬಂಧ ಮೊದಲಿನಂತೆ ಖಂಡಿತವಾಗ್ಲೂ ಇಲ್ಲ. ಎಲ್ಲವೂ ಈಗ ತಾಂತ್ರಿಕವಾಗಿದೆ. ಅದಕ್ಕೆ ಉದಾಹರಣೆ ಅಂತೆ ಮೊನ್ನೆ ಒಬ್ಬ PUC ವಿದ್ಯಾರ್ಥಿ ಶಿಕ್ಷಕಕ್ಕೆ ಕೆಪಾಲಿಕೆ ಒಡ್ಡಿಯ ಸುದ್ದಿಯನ್ನು ನೀವೆಲ್ಲ ಕೇಳಿರ್ಬೋದು. ಅಂತ ಒಂದು ದುರ್ವರ್ತನೆ ಹಿಂದೆ ಒಂದು ಸಾಮಾಜಿಕ ಚೌಕಟ್ಟು, ಕೌಟುಂಬಿಕ ಮತ್ತು ಆರ್ಥಿಕ ಹಿನ್ನೆಲೆ ಅನೇಕ ಪ್ರಭಾವವನ್ನು ಬೀರೋದು ಕಾಣುತ್ತೆ. ಇದರ ಜೊತೆಗೆ ಪೋಷಕರು, ಡಿಜಿಟಲ್ ಜಗತ್ತು ಮತ್ತು ಈಗಿನ ಶೈಕ್ಷಣಿಕ ವ್ಯವಸ್ಥೆಯು ಕೂಡ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಆದರೆ ಈ ಎಲ್ಲ ಮನಸ್ಥಿತಿಗಳನ್ನು ಬದಲಾಯಿಸುವ ಶಕ್ತಿ ಒಬ್ಬ ಶಿಕ್ಷಕನಿಗೆ ಮಾತ್ರ ಇರೋದು ಅಂತ ನಾನು ಖಂಡಿತವಾಗಿ ನಂಬ್ತೀನಿ. ಅದಕ್ಕೆ ಉದಾಹರಣೆ ಎಂಬಂತೆ ನಮ್ಮ ಸಹೋದ್ಯೋಗಿಗಳ ನಡುವೆ ಮತ್ತು ನನ್ನ ವಿದ್ಯಾರ್ಥಿಗಳ ನಡುವೆ ಕೆಲವೊಂದು ಸಂಭಾಷಣೆಯಿಂದ ನನಗೆ ಗೊತ್ತಾಗಿದೆ ಏನಂದರೆ, ನಾನು ಇನ್ನೊಬ್ಬರು ಕಲಿಗೂ ಸ್ಟೂಡೆಂಟಿಗೆ ಏನಾದರೂ ಕೆಲಸ ಹೇಳಿದರೆ ವಿದ್ಯಾರ್ಥಿಗಳು ಮಾಡ್ತಾ ಇರಲಿಲ್ಲ. ಅದೇ ನಾನು ಹೇಳಿದಾಗ ಅವ್ರು ಮಾಡ್ತಾಯಿದ್ರು. ಯಾಕೆ ಈ ರೀತಿ ನೀವು ಮಾಡ್ತೀರಾ ಅಂತ ಕೇಳಿದಾಗ ಅವ್ರು ನನ್ನ ಹತ್ರ ಮುಕ್ತವಾಗಿ ಎಲ್ಲ ಹೇಳ್ಕೊತಾ ಇದ್ರು. ಮ್ಯಾಮ್, ಅವರು ಆರ್ಡರ್ ಟೋನಲ್ಲಿ ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮನೇ ನಮ್ಗೆ ಆ ರೀತಿ ಹೇಳಲ್ಲ, ಮುಖ ಸಿಂಡರ್ಸ್ಕೊಂಡು ಬರ್ತಾರೆ ಅಂತ. ಆಗ ನನಗೆ ತಕ್ಷಣ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಯಾಕಂದರೆ ನಾನು ಆಗ್ತಾನೆ ನನ್ನ ವಿದ್ಯಾರ್ಥಿ ಹಂತವನ್ನು ದಾಟಿ ಕೇವಲ 2 ವರ್ಷ ಆಗಿತ್ತು ಮತ್ತು ಈ ವೃತ್ತಿಯನ್ನು ಆರಂಭಿಸಿ ಕೇವಲ ತಿಂಗಳಷ್ಟೇ ಆಗಿತ್ತು. ಆಗ ನಾನು ಇದ್ರ ಬಗ್ಗೆ ಕೂತು ನನ್ನ ಕಾಲೇಜಿನ ದಿನಗಳನ್ನ ನೆನಪು ಮಾಡಿಕೊಂಡೆ. ನಾನು ಹೇಗಿದೆ ನನ್ನ ಕಾಲೇಜಲ್ಲಿ, ನಾನು ಇದೇ ಥರ ಬಿಹೇವ್ ಮಾಡ್ತಿದ್ನಾ, ನನ್ನ ಕಾಲೇಜ್ ದಿನಗಳು ಹೇಗಿತ್ತು ಅಂತ. ಸೊ ಆವಾಗ ನನಗೆ ನೆನಪಾಗಿದ್ದು, ನಾವು ನಮ್ಮ ಕಾಲೇಜ್ನಲ್ಲಿದ್ದಾಗ ಯಾರೋ ಒಬ್ಬರು ಮಾತ್ರ ಇಷ್ಟವಾದ ಟೀಚರ್ ಇರ್ತಾಯಿದ್ರು. ಮತ್ತು ಅವ್ರು ಏನೇ ಹೇಳಿದ್ರು ಮಾಡ್ತಿದ್ವಿ, ಅವ್ರು ಬೈದರೂ ಕೋಪ ಮಾಡ್ಕೋತಿರ್ಲಿಲ್ಲ, ಮತ್ತು ಅವ್ರ ಕ್ಲಾಸ್ಗೆ ತಪ್ಪದೆ ಕೂಡ ಹೋಗ್ತಾಯಿದ್ವಿ. ಯಾಕೆ ಅವ್ರು ಮಾತ್ರ ಅಂತ ಯೋಚಿಸಿದಾಗ ಅಲ್ಲಿ ನನಗೆ ಕಾಣಿಸಿದ್ದೆ ಏನಂತ ಹೇಳಿದ್ರೆ, ಅವ್ರು ನಮ್ಮ ಜೊತೆ ಆತ್ಮೀಯವಾಗಿ ಮಾತಾಡಿಸ್ತಾ ಇದ್ರು ಮತ್ತು ಎಲ್ಲರೂ ಸಮನಾಗಿ ಕಾಣ್ತಾ ಇದ್ದಿದ್ದು, ಎಲ್ರಿಗೂ ಒಂದೇ ರೀತಿ ಪ್ರತಿಕ್ರಿಯಿಸ್ತಾ ಇದ್ದಿದ್ದು, ಮತ್ತು ಒಂದು ಆತ್ಮೀಯ ನಗು. ತರಗತಿಯೊಳಗೆ ಶಿಸ್ತು, ನಿಯಮ, ಪರಸ್ಪರ ಗೌರವ, ಜವಾಬ್ದಾರಿತನವನ್ನು ಕಲಿಸೋದ್ರ ಜೊತೆಗೆ ಪಾಠದ ಹೊರತಾಗಿ ಒಂದಷ್ಟು ಮೌಲ್ಯಯುತವಾದ ಶಿಕ್ಷಣದತ್ತ ನಮ್ಮನ್ನು ಎಳೆದುಕೊಂಡು ಹೋಗ್ತಾ ಇದ್ದಿದ್ದು. ಜೊತೆಗೆ ಕಾಲೇಜಿನಿಂದ ಆಚೆ ಬಂದಾಗ ತಾನು ಶಿಕ್ಷಕ, ಅವರು ವಿದ್ಯಾರ್ಥಿ ಎಂಬ ಒಂದು ಸಣ್ಣ ಪ್ರಜ್ಞೆಯನ್ನು ಸಹ ಇಟ್ಕೊಂಡು ವಿದ್ಯಾರ್ಥಿಗಳು ಆ ಗೆನೆಯನ್ನು ದಾಟದ ಹಾಗೆ ಸ್ನೇಹಿತರಂತೆ ಮತ್ತು ಮಾರ್ಗದರ್ಶಕರಾಗಿಯೂ ಸಹ ಅವ್ರು ನಮ್ಮ ಜೊತೆ ಇರ್ತಾ ಇದ್ದಿದ್ದ ಒಂದು ಎಚ್ಚರಿಕೆಯ ಮನಸ್ಥಿತಿ ನನಗಲ್ಲಿ ಕಾಣಿಸುತ್ತೆ. ಅದಕ್ಕೆ ನಮಗೆ ಫೇವರೆಟ್ ಟೀಚರ್ ಅವರೇ ಕೂಡ ಆಗಿರ್ತಾ ಇದ್ರು. ಮತ್ತು ನಾವು ಅವ್ರ ಹತ್ರ ನಮ್ಮ ವೈಯಕ್ತಿಕ ವಿಚಾರಗಳನ್ನು, ಸಮಸ್ಯೆಗಳನ್ನು ಮುಕ್ತವಾಗಿ ಹೇಳ್ಕೋಬೋದಾಗಿತ್ತು. ಅಂತ ಒಂದು ಕಂಫರ್ಟ್ ಫೀಲ್ನ ಅವ್ರು ಮಾತ್ರ ನೀಡ್ತಾ ಇದ್ರು. ಜೊತೆಗೆ ಆ ಶಿಕ್ಷಕರು ನಮ್ಮ ಮನಸ್ಥಿತಿಯ ಅಂದರೆ ವಿದ್ಯಾರ್ಥಿಗಳ ಜಾಗದಲ್ಲಿ ನಿಂತು ಅವರ ಬದುಕಿನ ಅನುಭವದೊಂದಿಗಿನ ಉದಾಹರಣೆ ಜೊತೆಗೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೂಡ ನೀಡ್ತಾ ಇದ್ರು.
ಮತ್ತೆ ನಮ್ಮ ಸಣ್ಣ ಪ್ರತಿಭೆಗಳನ್ನ ಗುರುತಿಸಿ ನಾವು ಬೆಳೆಯೋದಕ್ಕೆ ಪ್ರೋತ್ಸಾಹಿಸ್ತಾ ಇದ್ರು, ಮೋಟಿವೇಟ್ ಮಾಡ್ತಾ ಇದ್ರು. ಪಾಠ ಮಾಡಬೇಕಾದಾಗ್ಲೂ ನಮ್ಮ ಮನಸ್ಥಿತಿಯನ್ನ ಗಮನಿಸಿ ಅರ್ಥ ಆಯ್ತಾ ಅಂತ ಕೇಳ್ತಾ ಇದ್ರು. ಅಂದ್ರೆ ವಿದ್ಯಾರ್ಥಿಗಳ ಪ್ರತಿಕ್ರಿಯೆಯನ್ನ ಮತ್ತೆ ಅವರ ಅಭಿಪ್ರಾಯಗಳನ್ನ ಕೂಡ ಅವರು ಗೌರವಿಸ್ತಾ ಇದ್ರು. ತಪ್ಪಿದ್ದಾಗ ಅದನ್ನ ಸೂಕ್ಷ್ಮವಾಗಿ ಇನ್ನೊಬ್ರು ಮುಂದೆ ಅವಮಾನ ಆಗದ ಹಾಗೆ ತಿಳಿ ಹೇಳ್ತಾ ಇದ್ದಿದ್ದು ಕೂಡ ಎಲ್ಲವೂ ಅವರು ನಮಗೆ ಫೇವ್ರೆಟ್ ಟೀಚರ್ ಆಗೋ ಥರ ಮಾಡ್ತಾ ಇತ್ತು. ಸೊ ನಾವು ನಮ್ಮ ಕಾಲೇಜಿನ ದಿನಗಳನ್ನು ಹಿಂತಿರುಗಿ ನೋಡಿದಾಗ ನಾವೇನೇನು ಪಾಠ ಕಲ್ತ್ವಿ, ಪಠ್ಯಪುಸ್ತಕದಲ್ಲಿ ಏನಿತ್ತು, ನಮ್ಗೇನು ಪಾಠ ಮಾಡಿದ್ರು ಅನ್ನೋದೆಲ್ಲ ನೆನಪಿದೆಯೋ ಇಲ್ವೋ, ನಾವು ಅದನ್ನೆಲ್ಲ ಒಂದು ಕ್ಷಣಿಕ ಮರ್ತೇ ಬಿಟ್ಟಿರ್ತೀವಿ. ಆದರೆ ನಾವು ಕೆಲವೊಂದು ಶಿಕ್ಷಕರುಗಳನ್ನ ಸಾಯೋವರೆಗೂ ಕೊನೆವರೆಗೂ ಮರೆಯೋದೆಲ್ಲ, ಎಲ್ಲೇ ಸಿಕ್ಕಿದ್ರು ಅವ್ರನ್ನ ಗೌರವದಿಂದ ಮಾತಾಡಿಸ್ತೀವಿ, ನೆನ್ಪು ಮಾಡ್ಕೋತೀವಿ, ಎಲ್ಲೇ ಆದ್ರೂ ಒಂದು ಕ್ಷಣದಲ್ಲಿ ಅವ್ರನ್ನ ಉಲ್ಲೇಖ ಮಾಡ್ತೀವಿ. ಅದಕ್ಕೆ ಈ ಎಲ್ಲ ಅಂಶಗಳು ಕೂಡ ಕಾರಣವಾಗಿರುತ್ತೆ. ಈ ರೀತಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ನಡುವಿನ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅನೇಕ ಕಾರಣಗಳಿವೆ. ಮುಖ್ಯವಾಗಿ ನಂಗೆ ಅದರಲ್ಲಿ ಕಾಣಿಸೋದು ಅದು ವಯಸ್ಸಿನ ಅಂತರ ಮತ್ತು ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆ ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ವಿದ್ಯಾರ್ಥಿ ಮತ್ತು ಗುರುವಿನ ನಡುವಿನ ವಯಸ್ಸಿನ ಅಂತರ ಹೆಚ್ಚಾದಾಗ ಈಗಿನ ಮಕ್ಕಳ ಮನಸ್ಥಿತಿ ಹೇಗಿದೆ ಎಂಬುದು ತಿಳಿಯೋದಿಲ್ಲ, ಅಥವಾ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋದಿಲ್ಲ, ಅಥವಾ ನಾನು ಮಾಡ್ತಿರೋದೇ ಸರಿ ಎಂಬ ಶಿಕ್ಷಕರ ಮನಸ್ಥಿತಿ ಮತ್ತು ಅವರ ಬದುಕಿನ ಅನುಭವಗಳಿಗೂ ಈಗಿನ ಮಕ್ಕಳಿಗೂ ಸಿಗ್ತಿರುವಂಥ ಅನುಭವಗಳಿಗೂ ಸಂಪರ್ಕವೇ ಇಲ್ಲದೆ ಇರೋದು. ಒಂದಕ್ಕೊಂದು ಕನೆಕ್ಷನ್ನೇ ಇರೋದಿಲ್ಲ. ನಾನು ಶಾಲೆಗೆ ಚಪ್ಪಲಿ ಇಲ್ಲದೆ ಹೋಗ್ತಾ ಇದೆ ಅನ್ನೋದು ವರ್ಷಕ್ಕೆ 10 ಶೂ ಬದಲಾಯಿಸುವಂಥ ಮಕ್ಕಳ ಮನಸ್ಸಿಗೆ ಅದು ಮುಟ್ಟೋದಿಲ್ಲ. ನೀವು ಚಪ್ಪಲಿ ಇಲ್ಲ ಅಂತ ಕಾಲೇಜಿಗೆ ಹೋಗ್ತಿದ್ರಿ ಅಂತ ನಾವು ಹಂಗೆ ಹೋಗಕ್ಕಾಗತ್ತಾ ಅನ್ನೋ ಆಸ್ತಿದ ಮನಸ್ಥಿತಿ ಮಕ್ಕಳಿಗೆ ಆ ವಿಚಾರ ತಲುಪೋದೇ ಇಲ್ಲ, ಅಥವಾ ತಲುಪೋದಕ್ಕೆ ಅವಕಾಶನೇ ಮಾಡಿಕೊಡೋದಿಲ್ಲ. ಮತ್ತೆ ಶಿಕ್ಷಕರ ವಯಸ್ಸಿನ ಕಾರಣಕ್ಕೆ ಅವರ ಜೊತೆ ಸ್ನೇಹಿತರಂತೆ ಇರೋದಕ್ಕಾಗೋದಿಲ್ಲ. ನಾನು ಇಷ್ಟು ವಯಸ್ಸಾಗಿದೆ, ನಾನು ಮಕ್ಕಳ ಜೊತೆಗೆ ಏನು ಫ್ರೆಂಡ್ಲಿ ಆಗಿರೋಕೆ ಹೋಗ್ಬೇಕು ಅಂಥದ್ದೊಂದು ಮನಸ್ಥಿತಿ, ಮತ್ತೆ ಜೊತೆಗೆ ಪಾಠದ ಹೊರತಾಗಿ ದೈನಂದಿನ ಸಮಸ್ಯೆಗಳನ್ನು ಹೇಗೆ ಎದುರಿಸ್ಬೇಕು ಅದನ್ನು ಕೂಡ ಅವ್ರು ಮಾತಾಡೋದಿಲ್ಲ. ಪಾಠ ಮಾಡ್ತಾರೆ, ಅಷ್ಟೇ ಹೋಗ್ಬಿಡ್ತಾರೆ. ಆವಾಗ ಅದೊಂದು ಸ್ನೇಹ ಭಾವನೆ ಅಥವಾ ಒಂದು ಬಾಂಧವ್ಯ ಇದೆಯಲ್ಲ, ಅದು ಬೆಳೆಯೋದಕ್ಕೆ ಬಿಡುವುದಿಲ್ಲ. ಮತ್ತು ಇದೇ ವೇಳೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವಿನ ವಯಸ್ಸಿನ ಅಂತರ ಏನಾದರೂ ಕಡಿಮೆ ಆಗೋಯ್ತು ಅಂದರೆ ವಿದ್ಯಾರ್ಥಿಗಳು ಕೂಡ ನಮ್ಮನ್ನು ಗಂಭೀರವಾಗಿ ಪರಿಗಣಿಸೋದಿಲ್ಲ. ಜೊತೆಗೆ ಆ ಶಿಕ್ಷಕರಿಗೂ ಆ ಪ್ರೌಢಿಮೆ, ಆ ಬದ್ಧತೆ ಕೂಡ ಬೆಳೆದಿರೋದಿಲ್ಲ. ಈಗೆಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರಿಂದ ಶಿಕ್ಷಕರು ಅನ್ನೋ ಗೆರೆಯನ್ನು ಮಕ್ಕಳುಗಳು ದಾಟ್ಬಿಟ್ಟಿರ್ತಾರೆ. ಆಗಲೂ ಮಕ್ಕಳು ನಮ್ಮ ಮಾತನ್ನ ಹೇಳೋದನ್ನ ಕೇಳೋದಿಲ್ಲ. ಗುರು ಅನ್ನೋ ಮೌಲ್ಯವನ್ನೇ ಕಳ್ಕೊಂಡಾಗ ನಮ್ಮನ್ನು ಅವರು ಸಹ ಗೌರವಿಸೋದಿಲ್ಲ. ಏಕವಚನದಲ್ಲಿ ನೀವು ಅವನ, ಅವಳ, ಅವಮ್ಮನ, ಈ ಅಪ್ಪನ ಅನ್ನುವಂಥದ್ದನ್ನ ನೀವು ಫ್ರೆಂಡ್ ಸರ್ಕಲಲ್ಲಿ ಎಲ್ಲಾದರೂ ನೀವು ಕೂಡ ಕೇಳಿಸ್ಕೊಂಡಿರ್ತೀರ. ಅದು ಕೂಡ ಆಗುತ್ತೆ. ಇದರಿಂದಾಗಿ ಇದನ್ನೆಲ್ಲವನ್ನ ನಾನು ಗಮನಿಸಿದಾಗ ನನಗೆ ಸ್ವಲ್ಪ ದಿನಗಳ ನಂತರ ನಂಗೆ ಅರ್ಥವಾಗಿದ್ದು, ಶಿಕ್ಷಕರು ಸರ್ವಾಧಿಕಾರಿಗಳ ರೀತಿಯಾಗಲಿ ಅಥವಾ ತುಂಬ ಆತ್ಮೀಯವಾಗಲಿ ಕೂಡ ನಡ್ಕೋಬಾರ್ದು ಅಂತ. ನಾವು ಅವರ ದಾರಿಯಲ್ಲಿ ಹೋಗಿ ನಮ್ಮ ಮಾತನ್ನ ಕೇಳುವ ಹಾಗೆ ಮಾಡಿಕೊಳ್ಬಹುದು. ಅದು ಹೇಗೆ ಅನ್ನೋದಕ್ಕೆ ನನಗೊಂದು ಸಣ್ಣ ಅನುಭವ ಆಗಿತ್ತು. ಏನಂತ ಹೇಳಿದ್ರೆ, ಕಾಲೇಜಲ್ಲಿ ನಾನು ಪಾಠ ಮಾಡಬೇಕಾದ್ರೆ ಒಂದು ಸ್ಟೂಡೆಂಟ್ ಸರಿಯಾಗಿ ಪಾಠ ಕೇಳ್ತಾ ಇರಲಿಲ್ಲ. ಹಿಂದೆ ಬೆಂಚಲ್ಲಿ ಕುತ್ಕೊಂಡು ಏನೋ ಮಾಡ್ತಾ ಇದ್ದ. ಅದೇನಂತಂದ್ರೆ ಬಾಕ್ಸಿಂದ ತಿಂಡಿ ತೆಗೆದು ತಿಂತಾ ಇದ್ದ. ಯಾಕೆ ಈ ರೀತಿ ಮಾಡ್ತಿದ್ಯಾ ಅಂತ ಕೇಳಿದ ತಕ್ಷಣ ಅವ್ನು ಏನು ಹೇಳಿದ್ದು, ಬೆಳಗ್ಗೆ ಎದ್ದೇಳೋದು ಲೇಟ್ ಆಯ್ತು ಮ್ಯಾಮ್, ಬೇಗ ಬರೋಕ್ಕಾಗಲಿಲ್ಲ, ಲೇಟಾಗಿ ಬಂದರೆ ಕಾಲೇಜ್ ಗೇಟ್ ಹಾಕ್ಬಿಡ್ತಾರೆ, ಅದಕ್ಕೆ ತಿಂಡಿ ತಿಂದೆ ಬಂದ್ಬಿಟ್ಟಿದ್ದೀನಿ, ಹೊಟ್ಟೆ ಹಸುವಾಗ್ತಿದೆ ಅಂತ. ಅಂದರೆ ಅವ್ನು ಇಡೀ ಗಮನ ಪಾಠ ಕೇಳೋ ಕಡೆ ಇರೋದಿಲ್ಲ, ತಿಂಡಿ ತಿನ್ಬಿಡ್ಬೇಕು, ಹೊಟ್ಟೆ ಹಸುವಾಗ್ತಿದೆ ಅನ್ನೋದ್ರ ಕಡೆನೇ ಇರುತ್ತೆ. ಸೊ ಅವಾಗ ನಾನು ಯೋಚನೆ ಮಾಡಿದೆ ಏನು ಮಾಡ್ಬೋದು ಅವಾಗ ಅಂತ. ಸರಿ, ನಿಂಗೆ ಒಂದು 5 ನಿಮಿಷ ಟೈಮ್ ಕೊಡ್ತೀನಿ, ಲಾಸ್ಟ್ ಬೆಂಚಲ್ಲಿ ಹೋಗಿ ಕೂತ್ಕೊಂಡು ತಿಂಡಿ ತಿನ್ನು, ಯಾರಿಗೂ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿ ನಾನು ಅವ್ನಿಗೆ ತಿಂಡಿ ತಿನ್ನೋಕೆ ಹೇಳಿದೆ. ಅವ್ನು ತಿಂಡಿ ತಿನ್ನು ಮುಗಿಸ್ಬಿಟ್ಟು ಮತ್ತೆ ಬಂದ, ಪಾಠ ಕೇಳೋಕ್ಕೆ ಶುರು ಮಾಡ್ದ. ಒಂದಷ್ಟು ಪಾಠದ ಜೊತೆಗೇನೆ ಚರ್ಚೆಗಿಳ್ದ, ನನ್ನ ಪ್ರಶ್ನೆ ಕೇಳ್ದ, ಉತ್ತರ ಹೇಳ್ದ, ಇದೆಲ್ಲವನ್ನೂ ಕೂಡ ಅವ್ನು ಮಾಡ್ದ. ನಾನು ಅವನ್ನ ಅರ್ಥ ಮಾಡಿಕೊಂಡು ಆ ರೀತಿ ಬಿಟ್ಟಿದ್ದಕ್ಕೆ ಅವನಿಗೆ ನನ್ನ ಮೇಲೆ ಒಂದು ಸಣ್ಣ ಗೌರವವೋ ಅಥವಾ ಒಂದು ಆತ್ಮೀಯ ಭಾವನೆಯೋ ಬೆಳೀತು. ಅವನೇ ಹೇಳ್ತಿರ್ತಾನೆ, ಅದು ಹೇಗೆ ನನಗೆ ಗೊತ್ತಾಯಿತು ಅಂತ ಹೇಳಿದ್ರೆ, ಮ್ಯಾಮ್ ನಾನು ಬೇರೆ ಯಾರ ಕ್ಲಾಸ್ಗೂ ಅಷ್ಟು ಹೋಗೋದಿಲ್ಲ, ನಿಮ್ಮ ಕ್ಲಾಸ್ಗೆ ನಾನು ಹೆಚ್ಚಾಗಿ ಬಂದಿದ್ದೀನಿ ಅಂತ. ಆದರೆ ಈಗ ಇಲ್ಲಿ ಎದುರಾಗೋ ಪ್ರಶ್ನೆ ಏನಂತ ಹೇಳಿದ್ರೆ, ನಾನು ಅವನಿಗೆ ಅವಕಾಶ ಕೊಟ್ಟರೆ ಬೇರೆ ಮಕ್ಕಳು ಕೇಳೋಕೆ ಶುರು ಮಾಡಿದ್ರೆ ಅಥವಾ ಅವನೇ ಅದನ್ನೇ ಅಭ್ಯಾಸ ಮಾಡ್ಕೊಬಿಟ್ರೆ ಅನ್ನೋದು. ಅದು ನಿಜ ಕೂಡ ಹೌದು. ಯಾಕೆ ಅಂತ ಹೇಳಿದ್ರೆ ಅವ್ನು ಮತ್ತೊಂದು ದಿನ ಸೇಮ್ ಅದೇ ರೀತಿ ಮಾಡೋಕ್ಕೆ ಶುರು ಮಾಡ್ತಾನೆ. ಸೊ ಅವಾಗ ನಾನು ಮತ್ತೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ನಾನು ಎಲ್ರಿಗೂ ಕೂರಿಸ್ಕೊಂಡು ಹೇಳಿದೆ, ಅವನೊಬ್ಬನ್ನೇ ಟಾರ್ಗೆಟ್ ಮಾಡಿ ಹೇಳಬಾರ್ದು ಅಂತ. ಇಡೀ ಕ್ಲಾಸಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನ ಕೂರಿಸ್ಕೊಂಡು ನಾನು ಹೇಳೋಕ್ಕೆ ಶುರು ಮಾಡಿದಾಗ, ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳೋದು ಸುಲಭ, ಆದರೆ ಅದನ್ನು ಹೇಗೆ ಬಳಸ್ಕೊಳ್ತೀವಿ ಎಂಬುದು ಮುಖ್ಯವಾಗುತ್ತೆ ಕಣೋ. ನೀನೀಗ ಪ್ರತಿದಿನ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅವನಿಗೆ ಪ್ರಶ್ನೆ ಕೇಳಿದೆ. ಅವನೇನು ಮಾತಾಡಲಿಲ್ಲ, ಸೈಲೆಂಟ್ ಆದ. ಆ ಮೌನ ಅವನನ್ನು ಚಿಂತೆಗಚ್ಚಿಸ್ತು. ನಾನು ಯಾವಾಗ್ಲೂ ನಂಬೋದೇನಂತ ಹೇಳಿದ್ರೆ, ವಿದ್ಯಾರ್ಥಿಗಳನ್ನ ಚಿಂತೆಗೆ ಹತ್ತಿಸಲಿಲ್ಲ ಅಂತ ಹೇಳಿದ್ರೆ ಒಬ್ಬ ಶಿಕ್ಷಕನಾಗಿ ಅದು ಅವನ ಫೇಲ್ಯೂರ್ ಅಂತ. ಸೊ ಅದಾದ್ಮೇಲೆ ಅವನಿಗೆ ಒಂದಷ್ಟು ಸಮಯದ ನಿರ್ವಹಣೆ ಮಾಡೋದನ್ನ ಕಲಿಬೇಕು, ಬದುಕಿನ ಪಾಠ ಅಂತ ಹೇಳಿ ಒಂದಷ್ಟು ಸೂಕ್ಷ್ಮವಾಗಿ ಹೇಳ್ಕೊಟ್ಟಿದ್ಮೇಲೆ, ಮತ್ತೆ ಅವನ್ನ ನಾನು ಮೊದಲನೇ ದಿನ ಊಟ ಮಾಡೋಕ್ಕೆ ತಿಂಡಿ ತಿನ್ನೋದಕ್ಕೆ ಬಿಟ್ಟೆ ಅನ್ನೋ ಕಾರಣಕ್ಕೂ ಗೌರವಕ್ಕೂ ಅವನ ಆ ಥರ ಮಾಡೋದನ್ನ ನಿಲ್ಲಿಸ್ತಾ. ಆದರೆ ಅದು ಸಂಪೂರ್ಣವಾಗಿ ನಿಲ್ಲಿಲ್ಲ, ಆದರೆ ಖಂಡಿತವಾಗ್ಲೂ ಅದು ಕಡಿಮೆ ಅಂತೂ ಆಯಿತು. ನಾವು ಮಾಡುವ ಪಾಠಗಳಾಗಲಿ ಅಥವಾ ನಮ್ಮ ವಿಚಾರಗಳಾಗಲಿ ಹೇಳಿಕೆಗಳಾಗಲಿ ವಿದ್ಯಾರ್ಥಿಗಳನ್ನ ಚಿಂತೆಗೆ ಹತ್ತಿಸಲೇಬೇಕು. ಒಮ್ಮೆ ಶಿಕ್ಷಕರು ಇಷ್ಟ ಆಗಿಬಿಟ್ರೆ ಅವರ ಪಾಠನೂ ಇಷ್ಟ ಆಗುತ್ತೆ, ಮತ್ತು ಅದೇ ಫೇವ್ರೆಟ್ ಸಬ್ಜೆಕ್ಟ್ ಕೂಡ ಆಗುತ್ತೆ. ಸೊ ಇದಕ್ಕೆ ಪರಿಹಾರ ಎಂಬಂತೆ ಶಿಕ್ಷಕರು ಹೊಸತನಕ್ಕೆ ಹುಗ್ಗಿಕೊಳ್ಳುವುದರ ಜೊತೆಗೆ ಮಕ್ಕಳಿಗಿನ ಮನಸ್ಥಿತಿಯನ್ನು ಇರುವುದು ತುಂಬ ಮುಖ್ಯವಾಗುತ್ತೆ.
ಜೊತೆಗೆ ತಾನು ಶಿಕ್ಷಕ, ಅವರು ವಿದ್ಯಾರ್ಥಿ ಎಂಬ ಅರಿವು ಕೂಡ ಸದಾ ಎಚ್ಚರವಾಗಿರ್ಬೇಕು. ಅಂತ ಗೆರೆಯನ್ನ ದಾಟಬಾರ್ದು ಅಂತ ಹೇಳಿದ್ರೆ ಅದೊಂದು ಎಚ್ಚರಿಕೆ ಸದಾ ಇರಲೇಬೇಕಾಗತ್ತೆ. ಸೊ ಹಾಗೆ ಆ ಗೆರೆಯನ್ನ ದಾಟದ ಹಾಗೆ ಜೊತೆಗೆ ಸ್ನೇಹ ರೀತಿಯಲ್ಲಿ ವರ್ತಿಸುವುದಕ್ಕೆ ಒಂದಷ್ಟು ಅನುಭವಗಳು ಕೂಡ ಮುಖ್ಯವಾಗುತ್ತೆ. ಜೊತೆಗೆ ವಿದ್ಯಾರ್ಥಿಗಳ ಫೀಡ್ಬ್ಯಾಕ್ ತೆಗೆದುಕೊಳ್ಳುವುದು ನಮ್ಮನ್ನ ನಾವು ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಕೂಡ ಸಹಕಾರಿಯಾಗುತ್ತೆ. ಈಗಂತೂ ಎಲ್ಲವೂ ಆನ್ಲೈನ್ ಅಲ್ಲೇ ChatGPT ಎಲ್ಲ ಸಿಗುವಾಗ ನಾವು ಅವರಿಗೆ ಅದರ ಹೊರತಾಗಿ ಮತ್ತೇನೋ ಕಲಿಸೋದಕ್ಕೆ, ತಿಳಿಸೋದಕ್ಕೆ ಮತ್ತೆ ನಮ್ಮತ್ತ ಆಕರ್ಷಿಸೋದಕ್ಕೆ ಕೆಲವು ದಿನನಿತ್ಯದ ಮಾನಸಿಕ, ಶೈಕ್ಷಣಿಕ, ಮೌಲ್ಯಧಾರಿತ ಸಿದ್ಧತೆಗಳನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳೇಬೇಕಾಗತ್ತೆ. ಇದೆಲ್ಲದಕ್ಕೂ ಶಿಕ್ಷಕನಿಗೆ ಮುಖ್ಯವಾಗಿ ಬೇಕಾಗಿರೋದು ತಾಳ್ಮೆ. ಮತ್ತೆ ತನ್ನ ದಿನನಿತ್ಯ ಅವರಿಗೆ ಸ್ಫೂರ್ತಿದಾಯಕವಾಗಿ ಮಾತುಗಳನ್ನು ಹೇಳುವುದರ ಜೊತೆಗೆ ಆ ಗುಣಗಳನ್ನು ನಮ್ಮಲ್ಲಿ ನಾವು ಅಳವಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಅಮ್ಮ ಏನೋ ಬರೀ ಮಾತಲ್ಲಿ ಹೇಳ್ತಾಳೆ, ಅವಳ ಲೈಫಲ್ಲಿ ಅದನ್ನು ಅಳವಡಿಸ್ಕೊಂಡಿಲ್ವಲ್ಲ ಅನ್ನೋದನ್ನ ನಮ್ಮನ್ನು ಕೇವಲವಾಗಿ ತಗೊಳ್ಳುವಂಥದ್ದಾಗಿರ್ಬೋದು, ಅಥವಾ ಅದು ಬರೀ ಮಾತಿಗೆ ಮಾತ್ರ ಸೀಮಿತ ಅನ್ನೋಂಥದ್ದು ಆಗಿರ್ಬೋದು. ಇದು ಕೂಡ ಒಬ್ಬ ಗುರುವಿನ ಫೇಲ್ಯೂರ್ ಅಂತ ನಾನು ಯಾವಾಗಲೂ ಅನ್ಕೋತೀನಿ. ಒಬ್ಬ ಅತ್ಯುತ್ತಮ ವಿದ್ಯಾರ್ಥಿಯ ವ್ಯಕ್ತಿತ್ವವನ್ನು ಬೆಳೆಸುವ ಶಿಕ್ಷಕನ ವ್ಯಕ್ತಿತ್ವ ಕೂಡ ಇಲ್ಲಿ ವಿದ್ಯಾರ್ಥಿಗಳ ಪ್ರತಿಬಿಂಬವಾಗಿ ಕಾಣುತ್ತೆ ಅನ್ನೋದು ನಾನು ಯಾವಾಗಲೂ ಬಯಸ್ತೇನೆ. ನಾವೇನೋ ಅವ್ರಿಗೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಸ್ವತಃ ಫಸ್ಟು ಅದನ್ನು ನಾವು ಅಳವಡಿಸ್ಕೊಂಡಿದ್ದೀವ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಹಾಗಾಗಿ ನಾವು ವಿದ್ಯಾರ್ಥಿಗಳಿಗೆ ಯಾವುದಾದ್ರೂ ಒಂದು ಮೌಲ್ಯಧಾರಿತ ವಿಚಾರಗಳನ್ನು ಅಥವಾ ಕ್ಯಾರೆಕ್ಟರ್ದು ಅವ್ರನ್ನ ಸರಿ ಮಾಡಬೇಕು ಅಂತ ಅನ್ಕೋತಿರೋ ವಿಚಾರಗಳನ್ನ ಸ್ವತಃ ನಾವು ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ನಮ್ಮನ್ನ ಗಮನಿಸ್ತಿರ್ತಾರೆ. ನಾವು ಬೆಳಿಗ್ಗೆ ಏನ್ ಮಾಡ್ತಿದ್ವಿ, ಸಂಜೆ ಏನ್ ಮಾಡ್ತಿದ್ವಿ, ನಮ್ಮ ಏನೋ ದಿನನಿತ್ಯದ ಅಭ್ಯಾಸಗಳು ಹೇಗೆಲ್ಲ ಇದೆ ಅನ್ನೋದನ್ನ ಅವ್ರು ಅಬ್ಸರ್ವ್ ಮಾಡಿದಾಗ ನಮ್ಮನ್ನ ಅವ್ರು ಎಲ್ಲೋ ಒಂದ್ ಕಡೆ ಅನುಕರಣಿಸೋದಕ್ಕೆ ಶುರು ಮಾಡ್ತಾರೆ. ಸೊ ಆ ರೀತಿ ನಾವು ಅವರನ್ನ ಬದಲಾಯಿಸಬಹುದೇ ಹೊರತು ದಬ್ಬಾಳಿಕೆಯಿಂದ ಹೋಗೋದ್ ಮಾಡು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರನ್ನ ಅದನ್ನ ಟ್ರಿಗರ್ ಮಾಡುತ್ತೆ. ಹೋಗಪ್ಪ ಅದೊಂಚೂರು ಮಾಡು ಅನ್ನೋದಕ್ಕೂ ಹೋಗೋದ್ ಮಾಡೋದಕ್ಕೂ ಅನ್ನೋದಕ್ಕೂ ವ್ಯತ್ಯಾಸ ಇರುತ್ತೆ. ಅಗೇನ್ ಇಟ್ ಈಸ್ ಕಮ್ಯುನಿಕೇಶನ್. ಹೇಗೆ ಮಾತಾಡ್ತೀವಿ, ಹೇಗೆ ವಿಚಾರವನ್ನು ತಲುಪಿಸ್ತೀವಿ ಅನ್ನೋದು ಇಲ್ಲಿ ಖಂಡಿತವಾಗ್ಲೂ ಮುಖ್ಯವಾಗುತ್ತೆ. ಒಟ್ಟಾರೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ನಂಬಿಕೆ, ಜವಾಬ್ದಾರಿಯೊಂದಿಗೆ ಒಟ್ಟಿಗೆ ನಡೆದಾಗ ಮಾತ್ರ ಆ ಬಾಂಧವ್ಯ ಸುಂದರವಾಗಿರೋಕ್ಕೆ ಸಾಧ್ಯ, ಮತ್ತಷ್ಟು ಬೆಳೆಯೋದಕ್ಕೆ ಸಾಧ್ಯ, ಮತ್ತಷ್ಟು ಕಲಿಯೋದಕ್ಕೆ ಸಾಧ್ಯ. ಮತ್ತೆ ಕ್ಲಾಸ್ ರೂಮ್ ಅನ್ನುವಂಥದ್ದು ವಾತಾವರಣ ಏನಿದೆ ಅದು ಖುಷಿಯಾಗಿರೋದಕ್ಕೆ ಸಾಧ್ಯ. ಮತ್ತೆ ಅವರು ನಮ್ಮ ಕ್ಲಾಸಿಗೆ ಬರಕ್ ಶುರು ಆಗ್ತಿದ್ದಾರೆ ಅಂತ ಹೇಳಿದ್ರೆ ಕಾಲೇಜಿಗೆ ಬರಕ್ ಶುರು ಆಗ್ತಾರೆ, ಕಾಲೇಜಿಗೆ ಬರಕ್ ಶುರು ಆಗ್ತಿದ್ದಾರೆ ಅಂತ ಹೇಳಿದ್ರೆ ಬೇರೆ ಬೇರೆ ಚಟುವಟಿಕೆಗಳಲ್ಲೂ ಭಾಗವಹಿಸ್ತಾರೆ. ಈ ಮುಖೇನ ಅಲ್ಲಿರುವಂಥ ಪ್ರತಿಭೆಗಳನ್ನು ನಾವು ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ, ಮತ್ತಷ್ಟು ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಇದು ನಾನು ಯಾವಾಗಲೂ ನಂಬಿದ್ದೀನಿ. ಈಗ ತಾನೇ ನಾನು ಕೂಡ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿದ್ರು ಕೂಡ ಒಂದಷ್ಟು ಅನುಭವಗಳು ನನಗಾಗಿದೆ. ನಾನು ಯಾವಾಗ್ಲೂ ನೀನು ಬೆಸ್ಟ್ ಟೀಚರ್ ಆಗಬೇಕು ಅಂತ ಹೇಳಿದ್ರೆ ನಿನ್ನ ಬೆಸ್ಟ್ ಟೀಚರ್ ಯಾರು ಅಂತ ನೋಡುವಾಗ ಅವರನ್ನು ಅನುಕರಣಿಸೋದಲ್ಲ, ಅವರಲ್ಲಿದ್ದಂಥ ಒಂದಷ್ಟು ಒಳ್ಳೆಯ ಅಭ್ಯಾಸಗಳನ್ನು ನಾನು ಅಳವಡಿಸ್ಕೊಂಡಾಗ ಮಾತ್ರ ಅದು ಖಂಡಿತವಾಗ್ಲೂ ಕಾರ್ಯರೂಪದಲ್ಲಿ ತರೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾಂದರೆ ಅದು ಮಾತಿಗೆ ಮಾತ್ರ ಸೀಮಿತವಾಗುತ್ತೆ ಅಂತ ನಾನು ಭಾವಿಸ್ತೀನಿ. ನನಗೆ ಇದೊಂದು ಅವಕಾಶವನ್ನು ಕೊಟ್ಟಂತಹ ಮಡಿಕೇರಿ ಆಕಾಶವಾಣಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತು ಇದೇ ಸಂದರ್ಭದಲ್ಲಿ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಅವರಿಗೆ ಕಲಿಸಿದ್ದಕ್ಕಿಂತ ಹೆಚ್ಚಾಗಿ ನಾನು ಅವರಿಂದ ಕಲ್ತಿದ್ದು ಕೂಡ ತುಂಬ ಇದೆ. ಅದು ಬರೀ ಪಾಠದ ಹೊರತಾಗಿಯೂ ಮ್ಯಾನೇಜ್ಮೆಂಟ್ ಅನ್ನೋದನ್ನು ಕಲ್ತಿದ್ದೀನಿ. ಸಮಯ ಮತ್ತು ಎಮೋಷ್ನಲ್ ಮ್ಯಾನೇಜ್ಮೆಂಟ್ ಅಥವಾ ಸಿಚುವೇಶನ್ ಮ್ಯಾನೇಜ್ಮೆಂಟ್ ಅನ್ನೋದನ್ನು ಕೂಡ ನಾನು ಅವರಿಂದಾನೇ ಕಲ್ತಿದ್ದೀನಿ. ಹಾಗಾಗಿ ಶಿಕ್ಷಕ ವೃತ್ತಿ ಅನ್ನೋಂಥದ್ದು ಕಲಿಸೋದು ಅಲ್ಲ, ಅದು ಕಲಿಕೆಯ ಭಾಗ ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ಕೇಳಿದ್ರಲ್ಲ ಸ್ನೇಹಿತರೆ, ಕಾರ್ಯಕ್ರಮ ವೈವಿಧ್ಯವನ್ನ ನಿಮ್ಮಲ್ಲಿಯೂ ಕೂಡ ಈ ರೀತಿಯ ಪ್ರತಿಭೆ ಅಡಗಿದೆ ಅನ್ನುವುದಕ್ಕಿಂತ ಇದ್ದೇ ಇರುತ್ತೆ. ನೀವು ಕೂಡ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಬಹುದು ಮಡಿಕೇರಿ ಆಕಾಶವಾಣಿಯ ಯುವವಾಣಿ ವೇದಿಕೆಯಲ್ಲಿ. ನೀವು ನಿಮ್ಮ ಹವ್ಯಾಸಗಳಲ್ಲಿ ಚಿತ್ರಕಲೆ ಇರಬಹುದು, ಪೇಂಟಿಂಗ್ ಇರಬಹುದು, ಹಾಡುಗಾರಿಕೆ ಇರಬಹುದು, ಅಥವಾ ಮತ್ಯಾವುದೇ ಪಠ್ಯೇತರ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಏನಿದೆ ಅನ್ನುವುದನ್ನ ನಿಮ್ಮ ಪ್ರೀತಿಯ ಯುವ ಸ್ನೇಹಿತರ ಜೊತೆ ಹಂಚಿಕೊಳ್ಳಬಹುದು. ಅದಕ್ಕೆ ಮಡಿಕೇರಿ ಆಕಾಶವಾಣಿ ಅವಕಾಶವನ್ನ ನೀಡ್ತಾ ಇದೆ ಸದಾಕಾಲ. ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಯುವ ಸ್ನೇಹಿತರಿಗೆ ನಮಸ್ಕಾರ. ನಿಮ್ಮ ಭೇಟಿ ಮುಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಮಹಾಜನ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳ ಮುಂದುವರೆದ ಕಾರ್ಯಕ್ರಮ ವೈವಿಧ್ಯದೊಂದಿಗೆ. ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ನಮ್ಮೆಲ್ಲ ಪ್ರೀತಿಯ ಯುವ ಸ್ನೇಹಿತರಿಗೆ, ಶ್ರೋತೃಗಳಿಗೆ ನಮಸ್ಕಾರ, ಶುಭ ಸಂಜೆ. ಇದುವರೆಗೆ ಮೈಸೂರಿನ ಮಹಾಜನ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ ಮೊದಲ ಭಾಗವನ್ನು ಕೇಳಿದಿರಿ. ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಹಾಗೂ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಂಜೆ. ಯುವವಾಣಿ ಪ್ರಸಾರವಾಯಿತು.
ನಿರ್ವಹಣೆ ಎಂ ಶಕುಂತಲಾ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.